ಪುಟ್ರಂಗಮ್ಮ ಪುಟ್ರಂಗಮ್ಮ ಇಲ್ಲ ಈ ಮಗ ಎತ್ತೋತು. ಪುಟ್ರಂಗಮ್ಮ ಇಲ್ಲ ಬಾರ ಮನೆ ಹೊರಿಕೆ ಆಗಿಂದ ಅಲ್ಗ ಹಾಕ್ಯಂಡ್ರು ರೋಡ್ನ ನಿಂಕೊಂಡು ಆರಾಮ್ ಬಲ್ಸಿ ಹೋಗ್ಬಲ್ವಲ್ ಮಗ. ಇಲ್ಲ ಬಾಯ್ರಿ ಒಲ್ಲೆ ಹೊರಗೆ ಬಾಯ್ಲಿ. ಅಯ್ಯ ಇದ್ಯಾಕಲ್ಲ ಹೆಂಗೆ ಬಡ್ಕಂಚ ರೋಡ್ನ ನಿಂಕೊಂಡು ಆಸೆಲ್ಲ ಸರ್ ಏನು ತಿಳ್ಕೊಂಬನ ಆ ಕುರಿ ಮರಿ ಮೇವು ಕಟ್ಟರಂತ ಒಳಗೆ ಹೋಗಿದ್ನಪ್ಪ ಆಟ್ರಾಗ ಏನು ಹಂಗೆ ಬಡ್ಕೊಂಡೆ ಯಾಕೆ ಹೇಳಪ್ಪದೇನು. ಅಲ್ಲ ಕಣ್ಮಗ, ನಿಮ್ಮ ಯಪ್ಪ ಎದ್ದಾಗ ಸಿರಾಕ್ ಹೋಗಿ ಕುರಿ ತಗೊಂಬರೋಣ ಕಾರಣ ಅಂದನು ಪತ್ತೆ ಇಲ್ಲ ಆಸಾಮಿ ಎತ್ತ ಮಗು. ಸರಿಯಾದ ಕಣಮ್ಮ. ನಾನು ಅಂಗಡಿ ಮಂತಾಗೆಲ್ಲ ನೋಡ್ಕೊಂಬಂದೆ. ಆ ಗೌಂಡರ್ ಮಂತಾಗು ಅಂಗಡಿ ತಗೋ ಎಲ್ಲ ಸುತ್ತಾರ್ಕೊಂಬಂದಮ್ಮ, ಎಲ್ಲೂ ಕಾಮ್ಲಿಲ್ಲ. ಅದಕ್ಕೆ ಮಂತಾಗೈತೇನೆ ಅಂತ ಹುಡಿಕೊಂಬಂದಮ್ಮ. ನೀನು ಯಾಕೆ ಶಾಲೆ ಎತ್ಕೊಂಬಚ್ಚ ಅದಕ್ಕೆ ಸರಿಯಾದ ಕಣಮ್ಮ. ಅಲ್ಲ ಕಣ್ಣ ಏನ ಆ ಕೂಲಾಗೆಟ್ ನನ್ನ ಮಗನ ನೆಚ್ಕೊಂಡು ನೀನು ಸಿರಾಕೋ ಕುರಿ ತಗೊಂಬರೋಣ ಅಂತ ಬಂತ ಕುಡಿಕೆ ಇಜ್ಜ ನೋಡು. ಅವನೇ ಅವ್ನಿಗೆ 2 ದಿನ ಗುಡ್ರುದ್ರಾಡ್ತಲ್ಲ ಹೊಲ್ ತಕೊಯ್ ಅವನಿ ಅಣಗ ಪಡ್ಬೋ ಎದ್ದೇವೆ ಅಂತಾನೆ. ಅವನ ರಕ್ತ ತಿಂದನು ನೆಚ್ಕೊಂಡು ನೀನು ಮಂತಕ್ ಮೈ ಇಜ್ಜಲ್ಲ ಕ್ಯಾಕೋಸ್ ಮಕ್ಕ ಕುಯ್ತಾರೆ ಯಾರನ್ನ ಹೋಗೇನೋ ಏನ ಸುಮ್ಮನೆ ಮಂತಕೋಗ. ಎಲ್ಲ ಇದ್ಯಾತ್ಮಗ ಹಿಂಗಂತೀಯ? ಎಲ್ಲ ಎದ್ದಿದ್ದಾಸ್ಕೆಲೆ ಬಾರಣ ಬಿಸ್ಲಾಗ ಊಟತಿ ಬರೋಣ ಅಂದ ಆಸಾಮಿ ಈಗ ಅಣಬ್ಗೋಯ್ ಅವನೇ. ಅಯ್ಯ ಥೋ ಇವ್ ಪಾಯಸ್ಕೊಳಗ ಎಣ್ಣ ಯಾರನ್ನ 10-20 ಕೈ ಕಿಕ್ಕಿರೆ ಎಣ್ಣೆ ಒಯ್ಕೊಂಬರ ಕೂಲಗೆಟ್ ನನ್ನ ಮಗನ ನೆಚ್ಕೊಂಡು ನೀನು ಸಿರಾಕು ಹಾಕ್ ಮೈಂಜೆ ಯಾರನ್ನ ಕೇಳಿಸ್ಕೊಂಡರು ತಿಕ್ಕಿಗೆ ಬಡ್ಕೊಂಡು ನಕ್ಕರು ಸುಮ್ಮ ಮಂತಕ್ಕೆ ಹೋಗು. ಎಲ್ಲ ಇದ್ಯಾತ್ಮಗ ಹಿಂಗಂಚ ನಿಮ್ಮ ಯಪ್ನೆ ಎಣ್ಣೆ ಕುಡಿದು ಕಲ್ತ್ಕೊಂಡವನೇ. ಓಹೋ ಅದಕ್ಕೋ ನಮ್ಮನ್ನ ಕಡೆಗೆರೆ ಗೇಟ್ದಾಗೆ ದೊಡ್ಡ ಜೊತೆಗೆಲ್ಲ ನಿಂತ್ಕೊಂಡಿದ್ದು. ನಾನು ಇದ್ಯಾಕೆ ಇಲ್ಲಿ ನಿಂತ್ಕೊಂಡೆ ನಿಂತ್ಕೊಂಡಿದ್ದೆ. ಈಗ ಗೊತ್ತಾದ್ ಬಿಡಮ್ಮ, ಸರಿಯಾತು. ಈ ಅಪ್ಪನ ಬಾಳು ಎಂದು ಅದೇ ಬಿಡ ಎಣ್ಣ. ಮದುವೆ ಆದಾಗಿಂದು ಈ ಅಪ್ಪೇನು ಶುದ್ಧವಾಗಿ ಬದುಕಿಲ್ಲ. ಏನು ಅಂದರೆ ಆ ಕಡೆ ಈ ಕಡೆ ಏನೋ ತಿಳ್ಕೊಂತಾರೆ ಸದರ ಆಗ್ತೀವಿ ಅಂತ ನಾನು ಎಲ್ಲ ಹೊಟ್ಟೆ ಕಿಕ್ಕೊಂಡು ಬದುಕಿದ್ದೀನಿ ಬಿಡ ಎಣ್ಣ. ಹೇಳ್ಕೊಂಡ್ರೆ ಮರ್ಯಾದೆಗಳು ಹೋಗ್ತವೆ, ನಾನು ಯಾರ ತಗೋ ಹೇಳ್ಕೊಂಡಿಲ್ಲ. ಅಳಬೇಡ್ಕಣಮ್ಮ. ರೋಡ್ನ ನಿಂತ್ಕೊಂಡು ಹೆಣ್ಮಕ್ಳು ಕಣ್ಣೀರು ಹಾಕ್ಬಾರ್ದು, ಮನೆಗೆ ಶ್ರೇಯಸ್ಸಲ್ಲ. ಅಳಬೇಡ, ಸುಮ್ಕಿರಮ್ಮ ಅಳಬೇಡ. ಎಣ್ಣ ನೀನೇನು ಅಳಬೇಡ ಅಂತೆ ಕಣ. ಆ ಹುಡುಗರು ನೋಡೋ ಆ ದುಡಿಯೋ ವಯಸ್ಸೇನು ಅವಕ್ಕೆ ಬಿಸಿಲು ಅಂಬಲ್ಲ ಮಳೆ ಅಂಬಲ್ಲ ಸುಮ್ಮನೆ ಕೂಲಿ ಹೋಗ್ತಾವ ಕಣ. ನಮಗೆ ಹೊಟ್ಟೆ ಹತ್ಕೊಂಡು ಉರಿತೈತೆ ಯಾರ ತಗ ಹೇಳ್ಕೊಂಬನ್. ಅವ್ರ ಅಪ್ಪಯ್ಯ ಅನ್ನಿಸ್ಕೊಂಡು ಅವ್ನಿಗೆ ಒಂಚೂರಾದ್ರೂ ಜವಾಬ್ದಾರಿ ಬೇಕಿತ್ತು ಕಣ ಎಣ್ಣ. ಇನ್ನು ನಮ್ಮ ಅಪ್ಪ ಯಾರೋ ನಮ್ಮ ಅಣ್ಣ ಯಾರೋ ನಮ್ಮ ಕಡೆ ಕಣ್ಣೆತ್ ಕೂಡ ನೋಡಲ್ಲ. ನಾನು ಯೋಟು ಅಂತ ಓಣವರಿಲ್ಲ ಒಬ್ಳು. ಸುಮ್ಮನೆ ಎಣ್ಣ ಅಂತ ನನಗಂತೂ ಸಾಕಾಗಿ ಹೋಗೈತೆ. ಬಲು ಯೋಚನೆ ಮಾಡ್ಬೇಡ್ಕಣಮ್ಮ. ಹೆಂಗೆ ವಯಸ್ಸಲ್ಲಿ ಮಳೆ ನಡೆಸ್ತೈತೆ, ರಾಗಿಯೋ ಕಡಲೆ ಬೀಜವೋ ಹಾಕ್ಕೊಂಡು ಹೆಂಗೋ ಕತೆ ತೆಳ್ಳು. ಹಂಗೆ ಹುಡುಗರ್ನ ಓದ್ಸಂಬಂದಿಟ ಅವು ಕೈಗೆ ಬರೋತಕ್ಕ ಚೆನ್ನಾಗಿ ಓದಿಸಿ ಹಂಗೆ ಮದುವೆ ಮುಂಚೆ ಮಾಡಿ ಹಂಗೆ ಕತೆ ಕಳಿಸು. ಏನು ದೇವ್ರೇನೇನು ಹುಟ್ಟಿಸಿದ್ರನ್ನೆಲ್ಲ ಏನು ಹುಲ್ ಮೇಸಲ್ಲ. ಹೆಂಗೋ ಕತೆ ಹಾಕ್ಕೊಂಡು ಓದ್ರಾತು. ಬಲು ತಲೆ ಕೆಡಿಸ್ಕೋಬೇಡ. ಎಲ್ಲ ನಮ್ಮ ಮನೆ ಬರ ಏನು ಮಾಡೋಕ್ಕಾಗಲ್ಲ, ಕತೆ ತಿಳ್ಕೊಂಡು ಹೋಗ್ಬೇಕಷ್ಟೇನು. ಹೆಂಗೆ ಹಾಕೈತೆ ಬಿಡೋಣತ್ತ, ನಮ್ಮ ಮನೆ ಬರ್ದಾಗಿದ್ದಂಗೆ ಹಾಕೈತೆ. ನಾವು ಇನ್ನೇನು ಮಾಡೋಕ್ಕಾಗೈತೆ ಅವಳು. ಇಲ್ಲೇ ಯೋಟತ್ತು ನಿಂತ್ಕೊಂಡು ಮಾತಾಡೋಣ. ಒಂದು ಸ್ವಲ್ಪ ಕಾಪಿ ತಿಂದು ಕುಡ್ದೋಯ್ತು ಬಾ. ಕಾಪಿ ಪಾಪಿ ಏನು ಬೇಡ ಕಣಮ್ಮ, ಇದೇ ತನ ಕುಡ್ಕೊಂಬಂದಿದ್ದೀನಿ. ಒಂತಡಿಗೆ ಅಡಿಕೆಲ್ಲ ಇದ್ರು ಕೊಡು, ಹಾಕ್ಕೊಂಡು ಹೋಗ್ತೀನಿ. ಇಲ್ಲ ಬಾರೇನು ಕುಡ್ದೋಯ್ತೆ. ಅಬ್ಬಾ ಏನು ಬಡವ್ರ ಮನೆ ಅಂತ ನೀನು ಕಾಪಿನ ಕುಡಿಯೋಣಪ್ಪ ನಮ್ಮ ಮನೆಗೆ ಬಾ. ಏನಾಗಲ್ಲ ಒಂದು ಕುಡ್ದೋಯ್ತೆ. ಹಂಗಲ್ ಕಣಮ್ಮ, ಇವತ್ತು ನಮ್ಮ ಹುಡುಗ ಸಿರಾಕ್ ಒಯ್ಯವನೇ ಕುರಿ ಇಬ್ರು ಸರ್ ಯಾರೋ ಇಲ್ಲ ಅಂತ ಅಂದ್ಕೊಂಡು ಹಂಗಂದೇಟನ. ನಡಿಯಮ್ಮ ಅಂತ ಟಿಕ್ಕಿಗೆ ಏನು ಕುಡ್ದು ಹೋಗ್ತೀನಿ. ಎಣ್ಣ ಈ ವಿಡಿಯೋ ನೋಡಿ ಸುಮ್ಮನೆ ಆಗಬೇಡ್ರಿ. ಹಂಗೆ ಈ ಕೆಳಗೆ ಸಬ್ಸ್ಕ್ರೈಬ್ ಐತೆ ಬಟನ್ ಐತಲ್ಲ ಅದನ್ನ ಜೋರಾಗಿ ಅದುಮ್ರಿ. ಹಂಗೆ ನಿಮ್ಗೆ ಗೊತ್ತಿರೋರಿಗೆಲ್ಲ ಶೇರ್ ಮಾಡಿರಿ ವಿಡಿಯೋನ. ನೀವು ಒಬ್ಬರೇ ನೋಡಿ ಸುಮ್ಮನೆ ಆಗಬೇಡ್ರಿ, ಎಲ್ಲರಿಗೂ ಶೇರ್ ಮಾಡಿರಿ, ನಮ್ಮ ಸಿರಾದವರಿಗೆಲ್ಲ ನೋಡಲಿ. ಹೂಕಂಡ್ರನು ಆ ಹುಡುಗಿ ಹೇಳ್ತು ಅಂತ ತಾಚಿ ವಿಚಾರ ಮಾಡಿರಿ ಸುಮ್ಮನೆ ಆದಿರ. ಸಬ್ಸ್ಕ್ರೈಬ್ ಮಾಡಿರಿ. ನಡಿಯೇನು ಸಾಕಿ ಓದ್ಕ ನೀನಿನ್ನ ಓದ್ಕೊಂಬ ಬರ್ಕೊಂಬ ಮಾಡೋದು ಬಿಟ್ಟು ಇಲ್ಲಿ ರೋಡ್ನಾಗ ಬಂದವನು ಆಟ ಆಡೋಕ್ಕೆ. ನಡಿಯ ಓದ್ಕ ನಡಿಯ.